ಅಧ್ಯಕ್ಷರಾದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರುಗಳಾದ ಮಲ್ಲಿಕಾರ್ಜುನ್ ಮಾಡಿದ ಭಾಷಣದ ನಂತರ ಕೆಲವೊಂದು ಬಲಪತ್ರಿಕೆ ಸಂಘಟನೆಗಳು ಇದಕ್ಕೆ ಇನ್ನೊಂದು ಬಲಪತ್ರಿಕೆ ಸಂಘಟನೆಯಾದರೂ ಅಲ್ಲಿಯ ರಾಜ್ಯ ಸರ್ಕಾರ ಬಿಜೆಪಿ ಪಕ್ಷ ಅದು ಮತ್ತೊಂದು ಬಿಜೆಪಿ ಸರ್ಕಾರ ಈ ಸರ್ಕಾರಗಳ ಪ್ರಾಯೋಜಕತ್ವದಲ್ಲಿ ಈ ಸ್ಥಳ ಮಾಡುವಂತ ಒಂದು ಮತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸನ್ಮಿತರೇ, ಈ ಬ್ಲಾಕ್ನ SC ST ಘಟಕದ ಪ್ರಮುಖರೇ, ವಿಶೇಷವಾಗಿ ಈ ಉರಿಯ ಬಿಸಿಲಲ್ಲೂ ಸಹಿತ ತುಂಬ ಜನ ತಾಯಂದ್ರು ಅಕ್ಕಂದ್ರು ನೀವೆಲ್ಲ ಸೇರಿದಿರಿ. ನಿಮ್ಮೆಲ್ಲರಿಗೂ ಸಹಿತ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತಿನ ಪ್ರತಿಭಟನೆ ವಿಶೇಷವಾಗಿ ಒಂದು ಮನುಷ್ಯತ್ವದ ವಿರುದ್ಧ ನಡೆದುಕೊಂಡಿರ್ತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತದ ವಿರುದ್ಧ ಪ್ರತಿಭಟನೆ. ಯಾವುದು ಮನುಷ್ಯತ್ವದ ವಿರುದ್ಧ ನಡ್ಕೊಂಡಿದ್ದು ಅಂತಂದ್ರೆ, ಈ ದೇಶದ ರಾಜ್ಯಸಭೆಯ ಸದಸ್ಯರು, ರಾಜ್ಯಸಭೆಯ ವಿರೋಧ ಪಕ್ಷದ ಮುಖಂಡರು, AICC ಅಧ್ಯಕ್ಷರು ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮೈದಾನದಲ್ಲಿ, ರಾಮಲೀಲಾ ಮೈದಾನದಲ್ಲಿ ಭಾಷಣವನ್ನು ಮಾಡಿ ಬಂದ್ರೆ ಆ ಭಾಷಣ ಸರಿ ಇಲ್ಲ ಅಂತ ಖಂಡಿಸೋದಕ್ಕೆ ಬಿಜೆಪಿಗರಿಗೆ, RSS ನವರಿಗೆ ಅಧಿಕಾರ ಇದೆ. ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಶಿವರಾಮಣ್ಣ ಅವರಿಗೆ ಅಧಿಕಾರ ಇದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಎನ್ನುವ ಹಿರಿಯರು ಯಾವ ಜಾಗದಲ್ಲಿ ನಿಂತು ಭಾಷಣವನ್ನು ಮಾಡಿ ಬರ್ತಾರೆ, ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರೆ ಅಂತಂದ್ರೆ ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್. ಈ ಸೈಕಲಾಜಿಕಲ್ ಡಿಸಾರ್ಡರ್ ಯಾರಿಗಿರುತ್ತೆ ಅಂದ್ರೆ, ಒಂದು ಕೆಲವು ಫೋಬಿಯಾಗಳಿದೆ. ಕೆಲವರು ಪದೇ ಪದೇ ಕೈ ತೊಳ್ಕೊಳ್ತಾ ಇರ್ತಾರೆ ಮನೇಲಿ, ಟ್ಯಾಪ್ ಆನ್ ಮಾಡೋದು ಕೈ ತೊಳಿದು, ಪದೇ ಪದೇ ಕಾಲು ತೊಳಿತಾ ಇರೋದು. ಅದಕ್ಕೆ ನೋಡಿ ನೋಡಿ ಮನೆಯವರೆಲ್ಲ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳ್ತಾರೆ ಇದು ಒಂದು ಫೋಬಿಯಾ, ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್ ಅಂತ. ಹಾಗೆ ಇವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತು ಬಂದು ಭಾಷಣ ಮಾಡಿದ ಜಾಗವನ್ನ ಶುದ್ಧಿ ಮಾಡಬೇಕು ಅಂತ ಅನಿಸುತ್ತಲ್ಲ, ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್. ಈ ಸೈಕಲಾಜಿಕಲ್ ಡಿಸಾರ್ಡರ್ ಯಾರಿಗಿದೆ ಅಂದ್ರೆ ಬಿಜೆಪಿ ಮತ್ತು ಅವರ ಪೂರ್ವ ಮನೆಯಾದಂತ RSS ನವರಿಗಿದೆ. ಇವತ್ತು ಈ ಶಾಸ್ತ್ರಿ ಸರ್ಕಲ್ ನಲ್ಲಿ ನಿಂತು ನಾವೆಲ್ಲ ಈ ಸಭೆಯನ್ನ ಅಟೆಂಡ್ ಮಾಡ್ತಿದ್ದೀವಿ ಅಂದ್ರೆ ಇದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಸ್ವತಂತ್ರ ಹಕ್ಕು. ನಿಮಗೆ ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಿತ್ಯ ತೊಳಿಲಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ನಿತ್ಯ ತೊಳಿಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ತುಂಬಾ ಜನ ಮಾತಾಡ್ಬೋದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯ ವಿರೋಧಿಗಳ ಅದು ಪ್ರಶ್ನೆ ಬರೋದಿಲ್ಲ. ಎಲ್ಲ ಮನುಷ್ಯ ಸೂಕ್ಷ್ಮಗಳ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥ ನಮ್ಮ ಕೋಟ ಶ್ರೀನಿವಾಸಣ್ಣ ಅಲ್ವಾ, ಏನು ಕಷ್ಟ ಸುಖ ಕುಂದಾಪುರದಲ್ಲಿ ನೋವು ನಲಿವು ಏನೂ ಆದ್ರೂ ಸ್ಪಂದಿಸದೇ ಇರತಕ್ಕಂಥ MLA ಕಿರಣ್ ಕೊಡ್ಗಿ, ಇವರಿಬ್ಬರಲ್ಲಿ ನಾನು ಕೇಳ್ತೀನಿ, ಕೊನೆ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನ ಶುದ್ಧೀಕರಣ ಮಾಡಿದ್ದು ಮನುಷ್ಯತ್ವ, ಮಾನವೀಯತೆಯ ವಿರುದ್ಧ ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ರೆ, ಕೋಟ ಶ್ರೀನಿವಾಸಣ್ಣ ನಿಮ್ಮನ್ನ ನೀವೇ ಆರೋಪಿಸಿಕೊಳ್ಳುವಂತೆ ನಿಮ್ಮನ್ನ ಮುತ್ಸದ್ದಿ ಅಂತ ನಾವು ಕರೀಲಿಕ್ಕೆ ತಯಾರಿದ್ದೇವೆ. ಅವರಲ್ಲಿ ಮಾತಾಡೋದನ್ನು ಕೇಳಿದ್ದೇವೆ. ನನಗೆ ಅವರಿಗೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಅವಮಾನ ಆಗಿತ್ತಂತೆ, ಇವರು ಕೊಟ್ಟ ಕಾಯಿಗೆ ನೀರು ಚುಮುಕಿಸಿದ್ರಂತೆ, ನನಗೆ ಗೊತ್ತಿಲ್ಲ, ಕೋಟ ಶ್ರೀನಿವಾಸಣ್ಣ ಹೇಳಿದ್ದೇವೆ. ಇಷ್ಟೆಲ್ಲ ಹೇಳುವ ಕೋಟ ಶ್ರೀನಿವಾಸಣ್ಣ ಒಂದು ಸಂವೇದನಶೀಲವಾದ ಮಾತುಗಳನ್ನ ಆಡಿದ್ರೆ ಪಕ್ಷವನ್ನ ಮರೆತು ಇದೇ ಶಾಸ್ತ್ರಿ ಸರ್ಕಲ್ ನಲ್ಲಿ ನಿಮ್ಮನ್ನ ಅಭಿನಂದಿಸಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ನೀವು ಮೌನವಾಗಿ ಇದ್ದಾರೆ ಅಂದ್ರೆ ಸದಾನಂದಣ್ಣ, ಇವರ ಉದ್ದೇಶ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಆಗಿರೋದು ಸರಿ ಎನ್ನುವ ಭಾವನೆ ಕಿರಣ್ ಕೊಡ್ಗೆ ಅವರಿಗೆ ಮತ್ತು ಕೋಟ ಶ್ರೀನಿವಾಸಣ್ಣ ಅವರಿಗೆ ಇದೆ ಅಂತ ಅರ್ಥ ಆಯ್ತು. ಮುತ್ಸದ್ದಿತನ ತೋರಿಸ್ಬೇಕಲ್ಲ ಅಲ್ರಿ. ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಅಧಿಕಾರ ಕೊಟ್ಟಾಗ ಈ ಜಿಲ್ಲೆಯಲ್ಲಿ ಮಾಡಿದ ಮಹಾನ್ ಸಾಧನೆ ಏನು ಅಂತಂದ್ರೆ, ಸೈಂಟ್ ಮೇರಿ ಐಲ್ಯಾಂಡ್ ನಲ್ಲಿ ರೇವ್ ಪಾರ್ಟಿ.
ಸೇಂಟ್ ಮೇರಿ ಐಲ್ಯಾಂಡ್ ನಲ್ಲಿ ರೇವ್ ಪಾರ್ಟಿಯನ್ನು ಮಾಡಿದಾಗ ಅದನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನ ಶುದ್ಧೀಕರಣ ಮಾಡ್ತೀರಿ ಅಂತಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಬರೀ ದಲಿತ ವಿರೋಧಿಗಳು ಮಾತ್ರ ಅಲ್ಲ, ಮನುಷ್ಯತ್ವದ ವಿರೋಧಿಗಳು. 80 ವರ್ಷದ ಒಂದು ಜೀವನಾನುಭವವನ್ನು ಹೊಂದಿರತಕ್ಕಂಥ, 85 ವರ್ಷದ ಜೀವನಾನುಭವವನ್ನು ಹೊಂದಿರತಕ್ಕಂಥ ಹಿರಿಯರಾದಂತ ಒಂದು ಮಹಾನ್ ಚೇತನಕ್ಕೆ ಅವಮಾನ ಮಾಡಿದಾಗ ಬಿಜೆಪಿಯವರು ಮುತ್ಸದ್ದಿತನ ಮೆರಿಬೇಕು ಅಂತಂದ್ರೆ ಮೋಸ್ಟ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇರಬೇಕಿತ್ತು ಅಂತ ಕಾಣುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಿದ್ರೆ ಈ ರೀತಿಯ ನಡವಳಿಕೆಯನ್ನ ಖಂಡಿತವಾಗಿಯೂ ಖಂಡಿಸುವ ವಾಯಮೇಕೇನವಾದ ಒಂದು ಕ್ಯಾಪ್ಟನ್ ಆದ್ರೂ ಅವ್ರು ಮಾಡ್ತಾ ಇದ್ರು. ಆದ್ರೆ ಇವ್ರ ಗ್ರಾಚಾರ ಏನು ಅಂತಂದ್ರೆ, ನನಗೆ ಸುದ್ದಿ ಬರ್ತಾ ಇದೆ, ಸ್ನೇಹಿತರು ಹೇಳ್ತಾ ಇದ್ದಾರೆ, ಅದನ್ನ ಶುದ್ಧೀಕರಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರ ಕಚೇರಿ. ಶುದ್ಧೀಕರಣ ಮಾಡಬೇಕು, ಇದರಿಂದ ಮೇಲ್ವರ್ಗದವರು ನಮ್ಮ ಪರ ಆಗ್ತಾರೆ ಅಂತ. ನನಗೆ ಖುಷಿಯಾಗಿದೆ, ಇವತ್ತಿನ ಈ ಪ್ರತಿಭಟನೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ SC/ST ಸಮುದಾಯದವರು ಬಂದಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಮೇಲ್ವರ್ಗದ ಸಮುದಾಯದವರು ಬಂದು ನಿಂತಿದ್ದಾರೆ. ಅಂದ್ರೆ ನಾವೆಲ್ಲರೂ ಮನುಷ್ಯತ್ವದ ಪರ ಇದ್ದೇವೆ, ರಾಜಕಾರಣ ಮುಖ್ಯ ಅಲ್ಲ ಅನ್ನುವಂಥದ್ದು. ಇದು ಮನುಷ್ಯ ವಿರೋಧಿಯಾದ ಕೃತ್ಯ. ಯಾವ ರೀತಿ ಮನುಷ್ಯ ವಿರೋಧಿಯಾದ ಕೃತ್ಯ? ನಮ್ಮ ರಾಹುಲ್ ಗಾಂಧಿ ಅವರು ಮೊನ್ನೆ ಪೂನಾದಲ್ಲಿ ಮನುಸ್ಮೃತಿಯ ವಿರುದ್ಧ ಮಾತಾಡಿದ್ರು. ಆ ಉತ್ತರ ಪ್ರದೇಶದ ಆದಿತ್ಯನಾಥರಿಗೆ ಸಿಟ್ಟು ಬಂದಾಗ ಹೋಯ್ತು. ಮನುಸ್ಮೃತಿಯನ್ನ ವಿರೋಧ, ಅರೆ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಮಾತನಾಡಿದ ಆದಿತ್ಯನಾಥ್, ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು ಅಂತ ಹೇಳಿದಂತವರನ್ನ ಖಂಡಿಸದ ಆದಿತ್ಯನಾಥ್, ಸಂವಿಧಾನವನ್ನು ಬದಲಾಯಿಸುವುದೇ ನಮ್ಮ ಗುರಿ ಅಂತ ಹೇಳಿದ RSS ವಿರುದ್ಧ ಮಾತನಾಡಿದ ಆದಿತ್ಯನಾಥ್, ಯಾವ ಹೆಣ್ಮಕ್ಕಳನ್ನ, ದಲಿತರನ್ನ, ಮನುಷ್ಯರನ್ನಾಗಿ ನೋಡದ ಮನುಸ್ಮೃತಿಯ ವಿರುದ್ಧ ಮಾತಾಡಿದ ಕೂಡಲೇ ಮನಸ್ಸು ನಿಮಗೆ ನೋಯುತ್ತೆ, ನೋವಾಗುತ್ತೆ ಅಂತಂದ್ರೆ ಆದಿತ್ಯನಾಥ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಅದೇನು ಅಂದ್ರೆ ನೀವು ಮನುಷ್ಯ ವಿರೋಧಿಗಳು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪರವಾಗಿರುವವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪರವಾಗಿ ನಾವಿದ್ದೇವೆ, ನೀವಿಲ್ಲ ಅಂತ ಹೇಗೆ ಗೊತ್ತಾಯ್ತು ನಮಗೆ? ನಾವು ಮಲ್ಲಿಕಾರ್ಜುನ್ ಖರ್ಗೆ ಎನ್ನುವ ಹಿರಿಯರನ್ನ, ಅವರ ಜೀವನಾನುಭವ, ದೇಶದ ಬಗ್ಗೆ ಪ್ರೀತಿ, ಅವರ ಆಡಳಿತಾತ್ಮಕ ಅನುಭವ ಎಲ್ಲವನ್ನ ನೋಡಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ, ನೀವು ಒಂದ್ ಸ್ವಲ್ಪ ಟೈಮ್ ಬಂಗಾರು ಲಕ್ಷ್ಮಣಣ್ಣ ಅಂತ ಅವ್ರನ್ನ ಕರ್ಕೊಂಡೋಗಿ ಅಧ್ಯಕ್ಷರು ಮಾಡಿದ್ರು. ಸ್ವಲ್ಪ ಟೈಮು, ಎಲ್ಲಿ ಭಾರಿ ಟೈಮ್ ಕೂತ್ರೆ ಮತ್ತೆ ಬಂಗಾರು ಲಕ್ಷ್ಮಣ್ ಕೂತಿರ್ತಕ್ಕಂಥ ಕುರ್ಚಿಗೆ ಮತ್ತೆ ಗೋಮೂತ್ರ ಸಗಣಿ ಹಾಕಿ ಶುದ್ಧ ಮಾಡ್ಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ನಿಮ್ಮವರೇ ಸೇರಿ ಬಂಗಾರು ಲಕ್ಷ್ಮಣ್ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಇಳಿಸಿರ್ತಕ್ಕಂಥದ್ದು ಸಹಿತ ನಮ್ಗೆಲ್ಲರಿಗೂ ನೆನಪಿದೆ. ಇವತ್ತು ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಈ ಬಗ್ಗೆ ಖಂಡನ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬೇರೆ ಯಾವುದೋ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷವಾಗಿರ್ತಕ್ಕಂಥ ನೀವು ಕೊನೆ ಪಕ್ಷ ಹನೂರ್ನಲ್ಲಿ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಎನ್ಕೌಂಟರ್ ಬಗ್ಗೆ ಚರ್ಚೆ ಮಾಡ್ತಿರೋ ಅಂತಂದ್ರೆ ಬೇರೆದೇ ಚರ್ಚೆ ಮಾಡ್ತೀರಿ. ಅದೆಂತದೋ ಒಂದು ಕಪ್ಪು ಟಿ ಶರ್ಟ್ ಹೊಲಿಸ್ಕೊಂಡು ಬರ್ತೀರಿ. ಕೆಲವರಿಗೆ ಹೊಟ್ಟೆನೇ ಹಿಡಿಯಲ್ಲ ಅಂತ ಟಿ ಶರ್ಟ್ ಎಲ್ಲ ಹಾಕ ಬಂದು ಮೊನ್ನೆ ಅವರು ಒದ್ದಾಟ ನೋಡಿ ಬಿಜೆಪಿ ಅವರದು ನನಗೆ ಭಾರಿ ಬೇಜಾರಾಯ್ತು. ಇವತ್ತು ಖರ್ಗೆ ಅವರ ಮನಸ್ಸಿಗೆ ನೋವಾಗಿದೆಯಲ್ಲ, ಬಿಜೆಪಿಯವರು ಅರ್ಥ ಮಾಡಬೇಕು. ಪ್ರತಿ ಮನೆಯಲ್ಲೂ ಸಹಿತ ಹಿರಿಯರಿದ್ದಾರೆ. ನಮಗೂ ದೇವರ ಆಯಸ್ಸು ಕೊಟ್ಟರೆ ನಾವು ಹಿರಿತನವನ್ನು ಸಂಪಾದಿಸ್ತೀವಿ ಅಂತ ಒಬ್ಬ ಹಿರಿಯನಿಗೆ ಅವರ ಜೀವನದ ಅನುಭವವನ್ನ ಮೀರಿ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿ ಬಂದಿರತಕ್ಕಂಥ ಸ್ಥಳವನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ ಅಂದ್ರೆ ಸ್ಪಷ್ಟವಾಗಿ ಇದು ಮನುಷ್ಯತ್ವದ ವಿರೋಧಿಗಳು ನೀವು ಹೇಗೆ ಅಂದ್ರೆ, ನಾನು ಮೊನ್ನೆ ಒಂದು ಟಿವಿ ಡಿಸ್ಕಷನ್ಗೆ ಹೋಗಿದ್ದೆ ನಾಗೇಂದ್ರ. ಆ ಟಿವಿ ಡಿಸ್ಕಷನ್ಗೆ ಹೋದಾಗ ಅಲ್ಲಿ ಚರ್ಚೆ ಬಂತು. ಅವ್ರು ಹೇಳಿದ್ರು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಜಾಗದೊಳಗೆ ದೇಶ ವಿರೋಧಿಗಳು ಸೇರಿದ್ದಾರೆ. ನಾನು ಅವರಿಗೆ ಹೇಳಿದೆ, ದೇಶ ವಿರೋಧಿಗಳು ಸೇರಿದ್ರೆ
ನೀವು ಪೆಲೆಟ್ ಗನ್ ಅಲ್ಲಿ 11 ಜನರಿಗೆ ಶೂಟ್ ಮಾಡಿದಿರಲ್ಲ, ಕೆಲವು ಹೆಣ್ಮಕ್ಕಳ ಮರ್ಮಾಂಗದ ಮೇಲೆ ಗಾಯ ಮಾಡಿದ್ದೀರಲ್ಲ, ಯುವಕರ ಕಣ್ಣುಗಳನ್ನ ತೆಗೆದಿದ್ದೀರಲ್ಲ, ಆ 11 ಜನರಲ್ಲಿ ಒಬ್ಬನೇ ಒಬ್ಬ ದೇಶ ವಿರೋಧಿಯ ಮಗನನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಎಕ್ಸ್ ಆರ್ಮಿಯ ಮಕ್ಕಳು, ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಸರ್ಕಾರಿ ಅಧಿಕಾರಿಗಳ ಮಕ್ಕಳು. ಅಂದ್ರೆ ಮನುಷ್ಯರ ಮೇಲೆ ಗುಂಡಿಡ್ತಕ್ಕಂಥದ್ದು, ಮನುಷ್ಯರು ಹೋಗಿ ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನ ಶುದ್ಧಿ ಮಾಡ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಸೈಕಲಾಜಿಕಲ್ ಡಿಸಾರ್ಡರ್. ಆ ಸೈಕಲಾಜಿಕಲ್ ಡಿಸಾರ್ಡರ್ ನಾನು ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಹೇಳ್ತೀನಿ, ಇದನ್ನೊಂದು ಬಾಕ್ಸ್ ಐಟಮ್ ಅಲ್ಲಿ ಬರಿಬೇಕು. ಈ ಸೈಕಲಾಜಿಕಲ್ ಡಿಸಾರ್ಡರ್ ಯಾರಿಗಿದೆ ಅಂದ್ರೆ, ಇದನ್ನ ಯಾರು ಖಂಡಿಸುವುದಿಲ್ಲೋ ಅವರಿಗೂ ಸಹಿತ ಸೈಕಲಾಜಿಕಲ್ ಡಿಸಾರ್ಡರ್ ಇದೆ ಅಲ್ವಾ? ನನಗೆ ಭಾರಿ ಬೇಜಾರಾಗ್ತಾ ಇದೆ. ಇವತ್ತು ಕುಂದಾಪುರದಿಂದ ಹಿಡಿದು ನಮ್ಮ ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರಿಂದ ಹಿಡಿದು ಭಟ್ಕಳ, ಶಿರಾಲಿ, ಶಿರಸಿಯವರೆಗೆ ಕಸ್ತೂರಿ ರಂಗನ್ ವರದಿಯಿಂದ ಬಾಧಿತರಾದ್ರೆ ನಿಮ್ಮ ಕೋಟಾ ಶ್ರೀನಿವಾಸಣ್ಣ ಹೋಗಿ ಕೇಂದ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ರದ್ದು ಮಾಡೋ ಬದಲು ನಾವು ಸದ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತೇವೆ ಅಂತ. ಕೋಟಾ ಶ್ರೀನಿವಾಸಣ್ಣ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಊರಿನ ನೆಲವಾಸಿಗಳ ಪರವಾಗಿ ನಿರ್ಣಯವನ್ನ ತಕ್ಕೊಂಡು ಕಸ್ತೂರಿ ರಂಗನ್ ವರದಿಯ ನೋಟಿಫಿಕೇಶನ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ನಿರ್ಣಯವನ್ನು ನಾವು ತಕ್ಕೊಂಡಿದ್ದೇವೆ. ಮಾಡ್ಬೇಕಾಗಿರ್ತಕ್ಕಂಥದ್ದು ನೀವು. ಕೋಟಾ ಶ್ರೀನಿವಾಸಣ್ಣ ಸಮಸ್ಯೆಯನ್ನು ಶಿಫ್ಟ್ ಮಾಡುವ ಅಂದಾಜಲ್ಲಿದ್ದಾರೆ. ಬೇಡ ಕೋಟಾ ಶ್ರೀನಿವಾಸಣ್ಣ, ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಅರ್ಥ ಆಗುವ ಭಾಷೆಯಲ್ಲೇ ಒಂದು ಪತ್ರವನ್ನ ಬರೆದುಕೊಟ್ಟು ನೀವು ದಯವಿಟ್ಟು ಆ ನೋಟಿಫಿಕೇಶನ್ ಅನ್ನ ವಾಪಸ್ ಪಡಿಬೇಕು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾವ ರೀತಿಯಲ್ಲಿ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಪತ್ರಕರ್ತ ಸ್ನೇಹಿತರ ನೆಲೆಯಲ್ಲಿ ನಾನು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೇನೆ. ಯಾವ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಚುನಾವಣೆಯಲ್ಲಿ ಸೋತಾಗ ಅವರನ್ನ ಮತ್ತೆ ಸದನಕ್ಕೆ ಕರ್ತರಬೇಕು ಅನ್ನುವಂಥ ಸಂಕಲ್ಪವನ್ನ ನೆಹರು ಅವರು ಮಾಡಿದ್ರು, ಆದ್ರೆ ಇದೇ ನೆಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಅವರಿಗಿಂತ ಸುಂದರವಾದ ಹಿಂದಿಯಲ್ಲಿ ಇವರ ವೈಫಲ್ಯಗಳನ್ನ ಅಟ್ಯಾಕ್ ಮಾಡ್ತಿದ್ರು ಗೊತ್ತಾದ ಕೂಡಲೇ ಹಠಾ ಕಟ್ಟಿ ಅವರನ್ನ ಕಲಬುರಗಿಯಲ್ಲಿ ಸೋಲಿಸಲೇಬೇಕು ಅಂತ ಕ್ಯಾಂಡಿಡೇಟ್ ಅನ್ನು ಹಾಕಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಜಾಧವ್ ಅವರನ್ನ ಹೊತ್ಕೊಂಡು ಹೋಗಿ ಆಪರೇಷನ್ ಕಮಲ ಮಾಡಿ ಮಂಜುನಾಥ್ ಅವರೇ ಅವತ್ತು ಖರ್ಗೆ ಅವರನ್ನ ಸೋಲಿಸಿದ್ರಿ. ಇದರ ಅರ್ಥ ಶೋಷಿತ ಸಮುದಾಯದ, ಕೆಳ ಸಮುದಾಯದ ಜನರು ಸಮಾಜದ ಮುಖ್ಯ ವಾಹಿನಿಗೆ ಬಂದು ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಕೂರುವುದನ್ನ ನೀವು ಒಪ್ಪೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನನಗೆ ಆ ಕಾಲೇಜ್ ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಭಂಡಾರಕ ಶಾಲೆಯ ಮಕ್ಕಳು ನಮ್ಗೆ ಕಾಣ್ತಾ ಇದೆ. ಯಾಕೆ ಈ ಮಕ್ಕಳ ಪ್ರಶ್ನೆ ಬಂದಾಗ ಮೊನ್ನೆ ಡಿಸ್ಕಷನ್ ಹೋದಾಗ ಅದು ಚರ್ಚೆ ಆಯ್ತು. ಏನು, ರಾಂಚಿಯಲ್ಲಿ ಮಾಡಿದ ಹೋರಾಟ ಸರಿ ಇದೆಯಂತೆ, ಡೆಲ್ಲಿಯಲ್ಲಿ ಮಾಡಿದ ಹೋರಾಟ ಸರಿ ಇಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷಕ್ಕೆ ಎಂತ ಡೆಮಾಕ್ರೆಟಿಕ್ ಆದಂತ ಮನಸ್ಥಿತಿ ಅಂದ್ರೆ, ಸಿಜೆಪಿ ಎನ್ನುವ ಒಂದು ಪೊಲಿಟಿಕಲ್ ಪಾರ್ಟಿಯ ನೇತೃತ್ವದಲ್ಲಿ, ಕಮ್ಯುನಿಸ್ಟ್ ಬೆಂಬಲಿಗರ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟ ನಡೆದರೂ ಸಹಿತ ಆ ಹೋರಾಟದ ಧ್ವನಿಯ ಜೊತೆಗೆ ಮಕ್ಕಳ ಭವಿಷ್ಯದ ಜೊತೆಗೆ ನಿಲ್ತಕ್ಕಂಥ ಬದ್ಧತೆಯನ್ನ ತೋರಿಸಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಅಗ್ಗಳಿಕೆ, ಅದು ಕಾಂಗ್ರೆಸ್ ಪಕ್ಷದ ಅಗ್ಗಳಿಕೆ. ಇವರಿಗೆ ಇವರು ಬಾವುಟ ಬಿಟ್ರೆ ಮನುಷ್ಯರು ಮುಖ್ಯ ಅಲ್ವೇ ಅಲ್ಲ. ಇವ್ರು ಯಾವತ್ತೂ ಚರ್ಚೆ ಮಾಡೋದೇನು ಅಂದ್ರೆ, ನಮ್ ಬಾವುಟ ನೋಡಿ, ನಮ್ ಲಾಠಿ ನೋಡಿ, ನಮ್ ಟೋಪಿ ನೋಡಿ, ಕರೆಕ್ಟ್ ಅಲ್ಲ, ನಮ್ ಹಾಡು ನೋಡಿ. ಎಂತ ಆಗ್ರಾಚಾರ್ಯ ರೀ, ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದ್ರೂ ಸಹಿತ ದೇಶದಲ್ಲಿ ಯಾವ ರಾಷ್ಟ್ರಗೀತೆಯನ್ನ ಹೇಳಬೇಕು ಅನ್ನೋದ್ರ ಬಗ್ಗೆ ವಿವಾದ ಮಾಡ್ತೀರಿ. ನೀವೇ ಅಧಿಕಾರಕ್ಕೆ ಬಂದು 13 ವರ್ಷ ಕಳೆದ ಮೇಲೆ ವಿವಾದವನ್ನು ಸೃಷ್ಟಿ ಮಾಡ್ತೀರಿ ಅಂದ್ರೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ನಿಮ್ಮ ಸೈಕಲಾಜಿಕಲ್ ಡಿಸಾರ್ಡರ್. ನೀವು ತೊಳಿಬೇಕಾಗಿರ್ತಕ್ಕಂಥದ್ದು ಖರ್ಗೆ ಮುಟ್ಟಿ ಬಂದ ಜಾಗದ ನೆಲೆಯನ್ನಲ್ಲ, ನಿಮ್ಮ ಹೃದಯವನ್ನ ಸರಿ ಮಾಡಿಸ್ಕೋಬೇಕು, ನಿಮ್ಮ ಬುದ್ಧಿಯನ್ನ ಸರಿ ಮಾಡ್ಕೋಬೇಕು. ಈ ಜಿಲ್ಲೆಯ ಕುಂದಾಪುರದ ಯಾವುದೇ ಬಿಜೆಪಿ ನಾಯಕರು ಖರ್ಗೆ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕೃತ್ಯವನ್ನ ಖಂಡಿಸಿದ್ರೆ ನಾವು ಅವರಿಗೆ ಕೊರಿಯರ್ ಮುಖೇನವಾದ್ರೂ ಸಹಿತ ಒಂದು ಧಾರವಾಡ ಪೀಠವನ್ನ ಕಳಿಸಿಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ನಾಯಕರಾದ ದಿನೇಶ್ ಹೆಗ್ಡೆ ಅವರು ಹೋಗಿ ಅಂತಹ ಬಿಜೆಪಿ ನಾಯಕರಿಗೆ ನೀವು ಪಕ್ಷಕ್ಕೆ ಯಾವುದಕ್ಕೂ ಬೇಕಾದ್ರೂ ಓಟ್ ಹಾಕಿ ಒಂದು ಸತ್ಯದ ಪರ ನಿಂತಿದ್ದೀರಲ್ಲ ಅಂತೇಳಿ ಒಂದು ಹೂ ಕೊಟ್ಟು ಬರ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಮಾಡ್ಲಿಕ್ಕೆ ತಯಾರಿದೆ. ಬಿಜೆಪಿಯವರು ಏನಾರು ತಯಾರಿದಾರಾ ಗೊತ್ತಿಲ್ಲ. ಕಿರಣ್ ಕೊಡ್ಗಿಯವರಿಗೆ ಲೋಕದ ಜ್ಞಾನವೇ ಗೊತ್ತಾಗ್ತದೆ, ಕುಂದಾಪುರದಲ್ಲಿ ಏನು ನಡೀತಿದೆ ಅಂತಾನೇ ಗೊತ್ತಾಗ್ತದೆ.
ಜನ ಕೇಳ್ರೆ ಕಿರಣ್ ಅಣ್ಣ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ನಮ್ಗೆ ನೀವು ಮುಂದೆ ಬಂದ್ರೆ ಹಾಯುದು ಬೇಡ, ಹಿಂದೆ ಬಂದ್ರೆ ಒದೆಯುವುದು ಬೇಡ. ನಾವು ಹಾಲು ಕರಿಬೇಕಾದಾಗ ಹಾಲನ್ನಾದ್ರೂ ನೀವು ಕೊಡ್ಬೇಕಲ್ಲ ನಮ್ಮ ಕುಂದಾಪುರದ ಜನರಿಗೆ. ಇಲ್ಲಿಯ ವಿಚಾರಗಳ ಬಗ್ಗೆ ಸದನದಲ್ಲಿ ಮಾತಾಡ್ಬೇಕಲ್ಲ. ನಿಮ್ಮದೇ ಮನೆಯಲ್ಲಿ ಕೆಲಸ ಮಾಡುವ ಶ್ರಮಿಕ ವರ್ಗದವರನ್ನ ನೆನಪು ಮಾಡಿಟ್ಟುಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಆಗಿದೆ, ಇದು ಸರಿಯಲ್ಲ ಅಂತ ಹೇಳ್ತಕ್ಕಂತ ಒಂದು ಶಾಸಕ ಸ್ಥಾನದ ಘನತೆಯನ್ನು ನೀವು ತೋರಿಸ್ಬೇಕಲ್ಲ. ಅದನ್ನ ನೀವು ತೋರಿಸೋದಿಲ್ಲ ಅಂತಂದ್ರೆ ನೀವು ಮನುಷ್ಯತ್ವದ ವಿರೋಧಿಗಳು, ಒಂದು ವರ್ಗದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು ಅನ್ನುವಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಾಗಾದ್ರಿಂದ ಇವತ್ತಿನ ಈ ಹೋರಾಟ ಏನ್ ಮಾಡಿದ್ದೇವೆ ಸಾಂಕೇತಿಕವಾದಂತ ಹೋರಾಟ. ಬಿಜೆಪಿಯವರು ಯಾರು ಕರಪತ್ರ ಹಿಡ್ಕೊಂಡು ನಿಮ್ ಮನೆ ಹತ್ರ ಬಂದ್ರೆ ನೀವು ಕೇಳ್ಬೇಕು. ಗ್ರಾಮ ಪಂಚಾಯತಿ ಚುನಾವಣಾ ಪ್ರತಿ ಮುಖವಾಡ ಹಾಕೊಂಡು ಬರ್ತವೆ. ಪಕ್ಷ ಇಲ್ಲ ನಮ್ದು ಸದನದಲ್ಲಿ, ಕರೆಕ್ಟ್ ಅಲ್ಲ, ಪಕ್ಷ ಇಲ್ಲ ಅಂತೇಳಿ. ಪಕ್ಷ ಇರುತ್ತೆ. ಪಕ್ಷ ಬೆಂಬಲಿತವಾದ ಬಿಜೆಪಿ ಅಭ್ಯರ್ಥಿಗಳು ಮನೆ ಹತ್ರ ಬಂದ್ರೆ ನೀವು ಕೇಳಿಕೆ ಏನಂತ ಹೇಳ್ರೆ, ಖರ್ಗೆ ಅವರಿಗೆ ಈ ರೀತಿ ಅಪಮಾನ ಮಾಡಿದ್ದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ. ಮತ್ತು ನಮ್ಮ ಶಾಸಕರು ಸಂಸದರು ಇರ್ತಕ್ಕಂಥ ಸಭೆಯಲ್ಲಿ ಅವರನ್ನು ಸಹಿತ ನಾವು ಪ್ರಶ್ನೆಯನ್ನ ಮಾಡ್ಬೇಕು. ನೀವು ಬಂಗಾರ ಲಕ್ಷ್ಮಣಗೆ ಅವಮಾನ ಮಾಡಿದ್ದು ನಿಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೇವೆ. ನಮ್ಮ ಪಕ್ಷದ ನೇತಾರರು, ಈ ದೇಶದ ಉನ್ನತ ನಾಯಕರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ಖಂಡಿಸ್ತೀವಿ. ಈಗ ಮುಂದುವರೆದು ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಪಕ್ಷದ ಉನ್ನತ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು ಅವರ ಆತ್ಮಕಥೆ ಬರ್ತಾ ಇದೆ. ನಾವು ಅದನ್ನ ದಯವಿಟ್ಟು ನಮ್ಮ ಸಂಸದರಿಗೆಲ್ಲ ಗಿಫ್ಟ್ ಕೊಡ್ಬೇಕು. ಇಡೀ ಆತ್ಮಕಥೆಯಲ್ಲಿ ಒಬ್ಬನೇ ಒಬ್ಬ ರಾಜಕೀಯ ವಿರೋಧಿಗಳ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಬರೆಯದೇ ಇರುವ ಸಂಜೀವಿಕೆಯನ್ನು ತೋರಿಸಿದ್ರೆ ನಮ್ಮ ಸೋನಿಯಾ ಗಾಂಧಿ. ಆಕೆಗೆ ವಿದೇಶಿ ಮಹಿಳೆ ಅಂತ ಟೀಕೆ ಮಾಡಿದ್ರಿ. ಆಕೆ ಪ್ರಧಾನಿ ಆದ್ರೆ ತಲೆಯನ್ನು ಬೋಳಿಸ್ಕೊಳ್ತೀನಿ ಅಂತ ಹೇಳಿ ಗಂಡ ಇದ್ದೋಳು ಹೇಳ್ಬಿಟ್ರು. ಪಾಪ ಅವ್ರು ಯಾರು ಅಂತ ನನ್ನ ಹೆಸರು ಹೇಳೋದಿಲ್ಲ, ಯಾಕಂದ್ರೆ ತೀರೋಗ್ಬಿಟ್ಟಿದ್ರು. ಗಂಡನನ್ನು ಹೊಂದಿರ್ತಕ್ಕಂಥ ಹೆಣ್ಮಗಳೇ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆದ್ರೆ ನಾನು ಮಂಡೆಗೆ ಈಸ್ಕೊಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಹೇಳಿದ್ರು ಸಹಿತ ಅವರ ಯಾರ ಮೇಲೂ ಸಹಿತ ಒಬ್ಬನೇ ಒಬ್ಬ ರಾಜಕೀಯ ವಿರೋಧಿಗಳ ಮೇಲೆ ಒಂದೇ ಒಂದು ಅಸಂಸ್ಕೃತವಾದಂತಹ, ಅಸಂಸದೀಯವಾಗಿರ್ತಕ್ಕಂಥ, ಅಬದ್ಧವಾದಂತಹ ಶಬ್ದವನ್ನ ಮಾತನಾಡದೆ ಸಾರ್ವಜನಿಕ ಜೀವನದಲ್ಲಿ ಬದುಕಿ ಬೆಳೆದು ಬಂದಿದ್ರೆ ನಮ್ಮ ಉನ್ನತ ನಾಯಕರೇ ಆದಂತಹ ಸೋನಿಯಾ ಗಾಂಧಿ ಅವರು. ನಿಮ್ಮ ಹತ್ರ ಎಂಥವು ಇದಾವೆ ಕೇಸ್ಗಳು? ಕಂಗನಾ ರಣಾವತ್ ಇವರು ಉನ್ನತ ನಾಯಕಿ. ಇನ್ನೊಂದು 5 ವರ್ಷ ಹೋದ್ರೆ ಶ್ರೀಕಾಂತ್ ಹೆಮ್ಮಾಡಿ ಅವರೇ ಕಂಗನಾ ರಣಾವತ್ತನ್ನೇ ಭಾರತ್ ಮಾತೆ ಅಂತ ಹೇಳ್ತಾರೆ ಬಿಜೆಪಿ. ಕಂಗನಾ ರಣಾವತ್ತನ್ನೇ ಭಾರತ್ ಮಾತೆ ಅಂತ ಹೇಳ್ತಾರೆ ಇವರು. ಮತ್ತು ನಾವೆಲ್ಲ ಒಪ್ಪಬೇಕು ಅಂತ ಕೋಟ ಶ್ರೀನಿವಾಸಣ್ಣ ಭಾಷಣ ಮಾಡ್ತಾರೆ. ಹೌದು, ಕಂಗನಾ ರಣಾವತ್ ಅವರ ಹೇರ್ ಸ್ಟೈಲ್ ನೋಡಿ, ಅವರ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ, ಈ ರೀತಿ ಬದಲಾಗುತ್ತಿರುವ ಈ ಜನರೇಷನ್ ಈ ಸಂದರ್ಭದಲ್ಲಿ ಈಗ ಬರ್ತಿರ್ತಕ್ಕಂಥ ಹೊಸ ಜನರೇಷನ್ಗೆ ಅನುಕೂಲವಾಗುವ ರೀತಿಯಲ್ಲಿ, ಅವರಿಗೆ ಆಕರ್ಷಿತವಾಗುವ ರೀತಿಯಲ್ಲಿ ನಾವು ಭಾರತ್ ಮಾತೆ ಫೋಟೋವನ್ನು ಬದಲಾಯಿಸಿದ್ದೇವೆ. ಅಲ್ಲಿಗೆ ನಾವು ಕಂಗನಾ ರಣಾವತ್ ಅನ್ನು ತಗೊಂಡೋಗಿ ಇಟ್ಟಿದ್ದೇವೆ. ಹರಿಪ್ರಸಾದ್ ಇದನ್ನ ಹೇಳ್ತಾರೆ ಕೋಟ ಶ್ರೀನಿವಾಸಣ್ಣ. ಆದ್ರೆ ನಮಗೆ ಸ್ಪಷ್ಟವಾಗಿ ಬೇಕು, ನಮ್ಮ ಭಾರತ ಅಂತಂದ್ರೆ ನಾವೆಲ್ಲರೂ ಒಗ್ಗೂಡಿ ಇರಬೇಕಾದ ಮಾತು ಭಾರತ. ಕರಿಯರಿರ್ಲಿ, ಬಿಳಿಯರಿರ್ಲಿ, ಬಲ್ಲಿದನಿರ್ಲಿ, ಬಡವನಿರ್ಲಿ, ಜಾತಿಯಲ್ಲಿ ಕುಲೀನನಿರ್ಲಿ, ನಾವು ಬಸವ ತತ್ವದಲ್ಲಿ ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ ಎನ್ನುವುದನ್ನು ನಂಬಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ಧಾಂತದ ಅಡಿಗಡೆ ಬದುಕ್ತಕ್ಕಂಥ ನಮಗೆ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಆದ್ರಿಂದ ಮತ್ತೊಮ್ಮೆ ಹೇಳ್ತೇವೆ, ನಿಮ್ಮೂರಿಗೆ ಯಾರು ಹಿಂಗಿದ್ ಮರಿಗಳು ಬಂದ್ರೆ ನೀವು ಹುಲಿಯಗಳು ನಿತ್ತು ಕೇಳಬೇಕು. ಅದೇನು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಅವಮಾನ ಮಾಡಿದ್ರಲ್ಲ ಯಾಕೆ, ಬಂಗಾರ ಲಕ್ಷ್ಮಣಗೆ ಅವಮಾನ ಮಾಡಿದ್ರಲ್ಲ ಯಾಕೆ, ಈ ಪ್ರಶ್ನೆಯನ್ನ ನಿರಂತರವಾಗಿ ಕೇಳುವ ಮತ್ತು ಯಾರು ಈ ದೇಶದ ಸಂಸ್ಕೃತಿಯ ವಕ್ತಾರರು ಅಂತ ಹೇಳ್ತಿದ್ದಾರೆ, ಯಾರು ಧರ್ಮದ ರಕ್ಷಕರು ಅಂತ ಹೇಳ್ತಾ ಇದ್ದಾರೆ, ನಮಗೆ ನೀವು ಗೊತ್ತಾಗ್ತಿದೆ. ತುಂಬಾ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ, ಹಿಂದೂ ಧರ್ಮವನ್ನ
ಹಿಂದೂ ಧರ್ಮದ ಶ್ರೇಷ್ಠತೆ ಮತ್ತು ಅನನ್ಯತೆಯನ್ನ ರಕ್ಷಿಸಬೇಕಂತಾದ್ರೆ ಹಿಂದೂ ಧರ್ಮವನ್ನ ಬಿಜೆಪಿ ಮತ್ತು RSS ಗಿಂದ ಬಿಡುಗಡೆಯನ್ನ ಮಾಡಿ ವಿಶಾಲ ಭಾರತದಂತ ಒಂದು ಸಮುದಾಯದಲ್ಲಿ ನಿಲ್ಲಿಸಿ ಈ ಹಿಂದೂ ಧರ್ಮನನ್ನ ಕನಕದಾಸರ ಮಾತುಗಳಿಂದ, ರಾಮಕೃಷ್ಣ ಪರಮಹಂಸರ ಮಾತುಗಳಿಂದ, ಸ್ವಾಮಿ ವಿವೇಕಾನಂದರ ಮಾತುಗಳಿಂದ, ಪುರಂದರದಾಸರ ವಾಕ್ಯಗಳಿಂದ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂಥ ಸಂಗತಿಗಳನ್ನ ಹೇಳ್ತಾ, ಖರ್ಗೆ ಅವರ ಬಗ್ಗೆ ಮತ್ತು ಅವರ ಮಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಏನೇನೋ ಕಿತಾಪತಿ ಮಾಡಕ್ ಹೊರಟಿದೆ. ಅವರು ನೀವು ಯಾರೂ ಮಾಡದೇ ಇರ್ತಕ್ಕಂಥ, ನಾನು ನೋಡಿದ್ದೇನೆ, ನಾನು ಕೋಟ ಶಿವರಾಮ್ ಕಾರಂತ ಥೀಮ್ ಪಾರ್ಕ್ ಹೆಂಗಿದೆ ಅನ್ನೋದನ್ನು ನೋಡಿದೆ. ಅಮೃತೇಶ್ವರಿ ದೇವಸ್ಥಾನದ ಹತ್ರ ಕೆರೆ ಎಷ್ಟು ಕಾಮಗಾರಿಯಾಗಿದೆ, ಹೆಂಗಾಗಿದೆ ಅನ್ನೋದನ್ನು ನೋಡಿದ್ದೇನೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಬುದ್ಧ ವಿಹಾರವನ್ನು ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ದೀನಿ. ಆ ಬುದ್ಧ ವಿಹಾರದ ವಿಚಾರವನ್ನು ಇಟ್ಕೊಂಡು ಖರ್ಗೆ ಅವರನ್ನ ಜೈಲಿಗೆ ಅಟ್ಟುವ, ಅವರ ಮಗನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವ ನಿಮ್ಮ ಎಲ್ಲ ಹುನ್ನಾರಗಳನ್ನು ಸಹಿತ ಎದುರಿಸಿ ನಿಲ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳಿದೆ, ಶಕ್ತಿ ಇದೆ. ಅದರ ಮೂಲಕ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ಮುಂದಿನ ಸಭೆಯಲ್ಲಿ ಮಂಜುನಾಥ್ ಇಲ್ಲೆಲ್ಲಾರು ಯಾರು ಭಾಷಣ ಮಾಡಿದ್ರೆ ಅವ್ರು ಯಾರು ಹುಡುಗರನ್ನ ಬಿಟ್ಟು ಕೋಟ ಶ್ರೀನಿವಾಸಣ್ಣ, ಕಿರಣಣ್ಣ ಶುದ್ಧಿ ಮಾಡೋದು ಬೇಡ. ನಿಮಗೆ ತಾಕತ್ತಿದ್ರೆ ಕೋಟ ಶ್ರೀನಿವಾಸಣ್ಣ, ಕಿರಣ್ ಕೊಡ್ಗೆಯವರೇ ಬಂದು ಆ ಸ್ಟೇಜ್ ಅನ್ನ ಶುದ್ಧಿ ಮಾಡತಕ್ಕಂಥ ಧೈರ್ಯವನ್ನ ಮಾಡಿ. ನೀವು ಅದನ್ನ ಮಾಡೋ ಬದಲು ಯಾವುದೋ ಒಬ್ಬ ಹುಡುಗರನ್ನ ಮುಂದಕ್ಕೆ ಬಿಟ್ಟು ಅವ್ರನ್ನ ಚಿತಾವಣೆ ಮಾಡಿ ಅವ್ರ ಕೈಯಲ್ಲಿ ಗದ್ದಲ ಗಲಭೆಗಳನ್ನ ಮಾಡಿಸ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಸಹಿತ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾ, ಪತ್ರಕರ್ತ ಸ್ನೇಹಿತರು ಇಲ್ಲಿದ್ದಾರೆ, ವಿಷಯ ಏನಾರು ಯಾರ ನಿಲುವು ಏನಾರು ಯಾವುದೇ ಪತ್ರಕರ್ತನ ಮೇಲೆ ಯಾವುದೇ ವ್ಯಕ್ತಿ ಮಾಡತಕ್ಕಂಥ ಯಾವುದೇ ರೀತಿಯ ಹಲ್ಲೆ ಮತ್ತು ದಬಾವಣೆಯನ್ನ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಖಂಡಿಸುತ್ತದೆ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ಮುಕ್ತವಾದ ಸ್ವತಂತ್ರಗಳಿರ್ಬೇಕು, ಘನತೆಯುತವಾದಂತ ಬದುಕಿರ್ಬೇಕು. ಯಾವುದಾದ್ರೂ ಲೋಪ ಇದ್ದಿದ್ದನ್ನ ಸುದ್ದಿಯನ್ನ ಪ್ರಕಟ ಮಾಡಿದ್ರೆ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡುವಂತ ನೈತಿಕತೆಯನ್ನ ಒಬ್ಬ ವ್ಯಕ್ತಿ ಪ್ರಕಟಿಸಬೇಕೇ ಹೊರತು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹೋಟೆಲ್ನಲ್ಲೋ, ಬೀದಿಯಲ್ಲೋ, ರಸ್ತೆಯಲ್ಲೋ ಈ ದುಂಡಾವೃತ್ತಿ ಮಾಡೋದಿದೆಯಲ್ಲ, ಇದೇ ಬಿಜೆಪಿಯ ಸೈಕಲಾಜಿಕಲ್ ಡಿಸಾರ್ಡರ್. ಹಾಗಾಗಿ ಯಾರಾದ್ರೂ ಪತ್ರಕರ್ತರ ಮೇಲೆ ಸಾರ್ವಜನಿಕ ಜಾಗದಲ್ಲಿ ಹಲ್ಲೆ ಮಾಡಿದ್ರೆ ಆ ವ್ಯಕ್ತಿಗೂ ಸಹಿತ ಸೈಕಲಾಜಿಕಲ್ ಡಿಸಾರ್ಡರ್ ಇರ್ತದೆ. ಹಾಗಾಗಿ ಕಾಂಗ್ರೆಸ್ಸಿನ ನಿಲುವು ಜನಪರವಾಗಿದೆ, ಜೀವಪರವಾಗಿದೆ, ಮನುಷ್ಯ ಪರವಾಗಿದೆ ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಗಟ್ಟಿಯಾಗಿ ಎಲ್ಲರೂ ಘೋಷಣೆಯನ್ನ ಕೂಗ್ಬೇಕು. ಅದೇನಂದ್ರೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಕನಕದಾಸರಿಗೆ, ಪುರಂದರದಾಸರಿಗೆ, ಸಂತ ಶಿಶುನಾಳ ಶರೀಫರಿಗೆ, ಸಮಾನತೆಯ ಹರಿಕಾರ ನಾರಾಯಣ ಗುರುಗಳಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ದುಷ್ಟ ಶಕ್ತಿಗಳಿಗೆ ಅವರ ಮಾತನಾಡಿದ ನೆಲವನ್ನು ಶುದ್ಧಿ ಮಾಡಿದಂತ ಮಾನಸಿಕ ಅಸ್ವಸ್ಥರಿಗೆ ತಪ್ಪನ್ನ ನೋಡಿ ಇನ್ನೂ ಮೌನವಾಗಿ ಕುಳಿತಿರುವ ಬಿಜೆಪಿ ಪಕ್ಷದ ಎಲ್ಲ ನಾಯಕರಿಗೆ ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ऐसा बल भी मत दे, कुछ करने हैं कुछ काम, रघुपति राघव राजा, कुछ काम
ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಖರ್ಗೆ ಅವರನ್ನು ನಿಲ್ಲಿಸಿದ ಬಿಜೆಪಿ ಸರ್ಕಾರಕ್ಕೆ ಮುಖಾಂತರ ಈ ಮನವಿಯನ್ನ ತಾಲೂಕು ಕಚೇರಿಗೆ ನಾವು ನೀಡ್ತಾ ಇದ್ದೇವೆ. ಇದರಲ್ಲಿ ಹೀಗೆ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿ ಕುಂದಾಪುರ ತಾಲೂಕು ಕುಂದಾಪುರ, ಮಾನ್ಯರೇ, ಹಿರಿಯ ದಲಿತ ನಾಯಕ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆಯವರು ಆಗಸ್ಟ್ 8ರಂದು ಉತ್ತರಾಖಂಡ್ನ ಹಲ್ದಾವಾನಿಯ ರಾಮ್ಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿರುತ್ತಾರೆ. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು ದಲಿತರಾಗಿರುವುದರಿಂದ ಕೆಲವೊಂದು ಬಲಪಂಥೀಯ ಸಂಘಟನೆಯವರು ತಮ್ಮ ಜಾತಿ ಆಧಾರಿತ ತಾರತಮ್ಯ ಮತ್ತು ಸಂಕುಚಿತ ಮನಸ್ಥಿತಿಯವರು ಆಗಸ್ಟ್ 11ರಂದು ಸ್ಥಳ ಶುದ್ಧೀಕರಣ ಹೋಮವನ್ನು ಈ ಸ್ಥಳದಲ್ಲಿ ನಡೆಸಿದರು ಎಂದು ತಿಳಿದಿರುತ್ತೇವೆ. ಮೇಲೆ ತಿಳಿಸಿದ ಘಟನೆ ಸಂವಿಧಾನ ವಿರೋಧಿಯಾಗಿದ್ದು ಸಾಮಾಜಿಕ ಸಮಾನತೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಮಾಡಿದ ಅವಮಾನವಾಗಿದೆ. ಅಸ್ಪೃಶ್ಯತೆ ಆಚರಣೆ ಸಂವಿಧಾನದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದ್ದು ಅದನ್ನು ಪುನಃ ಕಾರ್ಯರೂಪಕ್ಕೆ ತಂದಿರುವುದು ಸಂವಿಧಾನ ವಿರೋಧಿಯಾಗಿರುತ್ತದೆ ಮಾತ್ರವಲ್ಲದೆ ಶಿಕ್ಷಾರ್ಹವಾಗಿರುತ್ತದೆ. ಈ ಒಂದು ಕಾನೂನು ಬಾಹಿರ ಕ್ರಮವನ್ನು ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ಮತ್ತು ದಲಿತ ಸಂಘಟನೆಗಳು ಒಂದಾಗಿ ಖಂಡಿಸುತ್ತವೆ. ಅಸ್ಪೃಶ್ಯತೆ ಆಚರಣೆಯನ್ನು ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾವು ನಿಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಇತಿ ತಮ್ಮ ವಿಶ್ವಾಸಿ ಕೆದೂರು ಸದಾನಂದ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ